ಹಲೋ, ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ನನ್ನ ಅರ್ಲಿ ಮಾರ್ನಿಂಗ್ ಯಾವಾಗಲೂ ರಂಗೋಲಿಯಿಂದ ಶುರು ಆಗುತ್ತೆ. ನಾನು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಇವತ್ತು. ಬಸ್ಲಿಗೆ ನೋಡಿ ಸಿಂಪಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡು ಹೂವು ಇಟ್ಕೊಳ್ತಾ ಇದ್ದೀನಿ. ಡೈಲಿ ನಾನು ವೆರೈಟಿ ಎಲ್ಲ ರಂಗೋಲೀಸ್ ಹಾಕಲ್ಲ. 10 to 15 ರಂಗೋಲೀಸ್ ಬರುತ್ತೆ, ಅಷ್ಟರಲ್ಲೇ ಹಾಕ್ತೀನಿ. ಮಾರ್ನಿಂಗ್ ಹಾಲು ತರೋಕ್ಕೆ ಅಂತ ಶಾಪ್ಗೆ ಹೋಗ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ವಾಕ್ ಸಹ ಆಗುತ್ತೆ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಹೂವು ಸಹ ಸಿಕ್ತು, ಹಾಗೆ ತೊಗೊಂಬಂದ್ಬಿಟ್ಟು ಅಲ್ಲಿಂದ ಬಂದು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಹಸ್ಬೆಂಡ್ ಇರಲಿಲ್ವಲ್ಲ, ಡೈರೆಕ್ಟ್ ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ ಒಬ್ಬಳೇ. ಈ ಥರ ಕರ್ಡ್ ರೈಸ್ ಮಾಡ್ಕೊಂಬಿಡೋಣ ಟಿಫನ್ಗೆ, ನನಗೂ ಮಗಳಿಗೆ ಇಬ್ಬರಿಗೂ ಆಗುತ್ತೆ ಅಂತೇಳಿ ಕರ್ಡ್ ರೈಸ್ ಮಾಡ್ಕೊತಿದ್ದೀನಿ. ಇದು ನನ್ನ ಆಫೀಸ್ಗೆ ಹಾಕ್ಕೊಂಡು ಹೋಗೋಕ್ಕೆ ಔಟ್ಫಿಟ್ಟು. ಹಾಗೆ ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಎಗ್ ಬಾಯ್ಲ್ ಆಗಲಿ ಅಂತ ಎಗ್ ಸಹ ಇಟ್ಬಿಟ್ಟು ಹೋಗಿದ್ದೆ. ನೋಡಿ ನನ್ನ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್. ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಪೂಜೆ ಮಾಡಿದ್ದೀನಿ. ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರಗೆ ನಾನು ಯಾವಾಗಲೂ ತರ್ಸ್ಡೇ ರಥ ಮಾಡ್ತೀನಿ. ಸಿಂಪಲ್ಲಾಗಿ ಅದು ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಏನಾದರೂ ಮಾರ್ನಿಂಗ್ ಟೈಮ್ ಪೂಜೆ ಮಾಡಿದರೆ ತುಂಬ ಪಾಸಿಟಿವಿಟಿ, ಮೈಂಡ್ ಫುಲ್ ಫ್ರೆಶ್ ಆಗಿರುತ್ತೆ. ಸೊ ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮಾಡ್ಕೊಬಿಡ್ತೀನಿ. ಆ್ಯಂಡ್ ಸಾಂಬ್ರಾಣಿ ಸಹ ಹಾಕ್ಕೊಂಡಿದ್ದೆ. ಫುಲ್ ಪಾಸಿಟಿವ್ ಆಗಿರುತ್ತೆ ಮನೆ. ಈ ಥರ ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ರೆ ನಮಗೂ ಫ್ರೆಶ್ ಮೈಂಡ್ ಇರುತ್ತೆ. ಏನೇ ಟೆನ್ಷನ್ಸ್ ಇದ್ದರೂ, ಏನೇ ಪ್ರೆಷರ್ ಇದ್ರೂ ಈ ಥರ ಸಿಂಪಲ್ಲಾಗಿ ನಮಗೆ ಮನಸ್ಸಿಗೆ ಇಷ್ಟವಾಗೆ ಪೂಜೆ ಮಾಡಿ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ರೆ ಮನೆಯೂ ಪಾಸಿಟಿವ್ ಆಗಿರುತ್ತೆ, ಮನೇಲಿರೋರು ಪಾಸಿಟಿವ್ ಆಗ್ತಾರೆ, ನಾವು ಮೈಂಡು ಪಾಸಿಟಿವ್ ಆಗಿ ಇಟ್ಕೋಬೋದು. ಆ್ಯಂಡ್ ನೋಡಿ, ಇದು ಓಲ್ಡ್ ಕ್ಲಿಪ್ಪಿಂಗು. ನನ್ನ ಮಗಳಿಗೆ ಹಸು ಅಂದರೆ ತುಂಬ ಇಷ್ಟ, ಅದಕ್ಕೆ ಕಪ್ ಕೊಡ್ತಾ ಇದ್ದಾರೆ. ಗಿವ್ ಮಿ ಅ ಚೀಟು. ಚೀಟು ಗಿವ್ ಮೀ. ಗುಡ್ ಮಾರ್ನಿಂಗ್ ನನ್ನ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಎದ್ದಿದ ತಕ್ಷಣ ನಾನು ಒಂದು 50 ml ಹಾಲು ಸಹ ಕೊಡ್ತೀನಿ. ನೋಡಿ ದೃಷ್ಟಿ ತೆಗಿತಾ ಇದ್ರೆ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ಅಂತ. ಹಾಲೆಲ್ಲ ಕೊಟ್ಟಮೇಲೆ ಮುಗಿಸ್ಕೊಂಡು ನಾನು ಪೂಜೆ ಸ್ನಾನ ಎಲ್ಲ ಆಗಿತ್ತಲ್ವ, ಡೈರೆಕ್ಟ್ ಟಿಫನ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಕರ್ಡ್ ರೈಸ್ಗೆ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋದು. ಆಯಿಲು, ಕರಿಬೇವು ಆ್ಯಂಡ್ ಸಾಸಿವೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಹಾಕ್ಕೊಳಲ್ಲ, ನನ್ನ ಮಗಳಿಗೂ ಕೊಡಬೇಕಂತ ಹೇಳಿ ಖಾರ ಕೊಡೋದಿಲ್ಲ. ಡೈರೆಕ್ಟ್ ಬಾಕ್ಸ್ಗೆ ಹಾಕ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಬಿಕಾಸ್ ಮನೇಲಿ ಅಡುಗೆ ನಾನು ಟಿಫನ್ ಮಾಡಿಸಲ್ಲ. ನನ್ನ ಮಗಳಿಗೆ ವಾಮಿಟ್ ಮಾಡ್ಕೊಂಬಿಡ್ತಾರೆ ಹೋಗೋ ದಾರಿಯಲ್ಲಿ ಅಂತ. ಆಫೀಸ್ ರೀಚ್ ಆದಮೇಲೆ ಹೋಗಿದ ತಕ್ಷಣ ಮಾಡಿಸ್ತೀನಿ. ಆಲ್ಮೋಸ್ಟ್ 9:30 to 10 o'clock ಆಗಿದೆ ಈಗ. ನಾನು ನನ್ನ ಮಗಳೆಲ್ಲ ಹೋಗಿ ಈಗ ಡೋರ್ ಲಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀನಿ. ರ್ಯಾಪಿಡೋ ಬಂತು, ಹೋಗ್ತಾ ಇದ್ದೀವಿ. ನೋಡಿ, ಹಸ್ಬೆಂಡ್ ಜೊತೆ ಹೋದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ವಿತೌಟ್ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಓಕೆ, ಆಫೀಸ್ಗೆ ರೀಚ್ ಆದ್ವಿ. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು. ಆಫೀಸೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಬರ್ತಾಯಿದ್ವಿ. ನೋಡಿ ಟ್ರೈನ್ ಎಷ್ಟು ದೊಡ್ಡದಂದರೆ, ಇದು ಸಿಕ್ಕಾಪಟ್ಟೆ ದೊಡ್ಡದು. ಆಲ್ರೆಡಿ ಅರ್ಧ ಹೋಗ್ಬಿಟ್ಟಿದೆ, ನಾನು ಆಮೇಲೆ ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಟ್ರೈನ್ ಅಂದರೆ ಎಲ್ಲ ತುಂಬ ಇಷ್ಟ. ಅದು ಬಂದಿದ ತಕ್ಷಣ ಫುಲ್ಲು ಜೋಶಲ್ಲಿ ಟ್ರೈನ್ ಅಂತ ಇರ್ತಾರೆ. ನೆಕ್ಸ್ಟ್ ವೀಡಿಯೋಸ್ ಇದೆ, ನಾನು ಅದನ್ನು ಸಹ ಆ್ಯಡ್ ಮಾಡ್ತೀನಿ. ಇಷ್ಟು ದೊಡ್ಡ ಟ್ರೈನ್ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಟ್ರೈನು. ಈ ಥರ ಟ್ರಾಫಿಕ್ ಆಗಿಬಿಟ್ಟಿರುತ್ತೆ. ಓಕೆ, ಮನೆಗೆ ರೀಚ್ ಆದಮೇಲೆ ನಾನು ಡೈರೆಕ್ಟ್ ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಹಸ್ಬೆಂಡ್ ಮನೆಗೆ ಬಂದಿರಲಿಲ್ಲ. ಸೊ ಓಕೆ, ಕಾಫಿ ಎಲ್ಲ ಮಾಡಿಕೊಂಡು ಒಬ್ಬರೇ ನಾನು ಕೂತ್ಕೊಂಡು ನನ್ನ ಮಗಳಿಗೂ ಸ್ವಲ್ಪ ಹಾಲು ಕೊಟ್ಟು ನಾನು ಕಾಫಿ ಕುಟ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನೋಡಿ ನಮ್ಮ ಮನೆಗೆ ಏನು ಬಂದಿದೆ, ಪಾರಿವಾಳ ಬಂದಿದೆ. ನನ್ನ ಮಗಳು ಫುಲ್ ಎಕ್ಸೈಟ್ಮೆಂಟು. ಅದೆಲ್ಲ ತುಂಬ ಹತ್ತಿರ ಬಂದರೆ ಇಟ್ಕೊಳಕ್ಕೆ ಹೋಗೋದು ಎಲ್ಲ ಮಾಡ್ತಾರೆ. ನೋಡಿ ಫುಲ್ಲು ಖುಷಿ ಮಗಳಿಗೆ. ಓಕೆ ಅಂತೇಳಿ ಅಷ್ಟೇ ಹಸ್ಬೆಂಡ್ ಬಂದರು. ನೋಡಿ ಇಬ್ಬರು ಮಾರ್ನಿಂಗಿಂದ ಅವ್ರ ಅಪ್ಪಾಜಿ ಇರಲಿಲ್ಲ ಅಂತ ಎಷ್ಟು ಚೆನ್ನಾಗಿ ಅವ್ರ ಜೊತೆ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ಅದೆಲ್ಲ ನೋಡೋಕ್ಕೆ ಖುಷಿ ಅಲ್ವಾ. ಪ್ರತಿಯೊಂದು ತಾಯಂದ್ರಿಗೂ ಅವ್ರ ತಂದೆ ಹತ್ರ ಮಕ್ಕಳು ಆಡ್ತಾಯಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅಷ್ಟು ಖುಷಿ, ಅಷ್ಟು ಫೀಲಿಂಗ್ಸು ಬೇರೆದ್ರಲ್ಲಿ ಬರಲ್ಲ ಅನಿಸುತ್ತೆ. ಬಟ್ ಮೇ ಬಿ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಅದು. ಓಕೆ, ಇವತ್ತು ನೈಟ್ ಡಿನ್ನರ್ಗೆ ನಾನು ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಮ್ಲೆಟು ಬಾಯ್ಲ್ಡ್ ಎಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗೆ ಮಾಡೋದು. ನಾನು ಆಲ್ಮೋಸ್ಟ್ ರೆಸಿಪೀಸ್ ಹೇಳಿದ್ದೀನಿ ನಾನು ಸಹ. ಆನಿಯನ್ನು
ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಮಗೆ ಬಾಡಿ ಸ್ವಲ್ಪ ಹೀಟ್ ಅಂತೇಳಿ ಡೈರೆಕ್ಟ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಎಗ್ ಹಾಕಿದ್ರೆ ತುಂಬ ತೆಳ್ಳಕ್ಕಾಗುತ್ತೆ, ಅದು ಚೆನ್ನಾಗೂ ಇರೋದಿಲ್ಲ. ಇದು ನೋಡಿ 2 ಎಗ್ ಹಾಕಿ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ತೋರಿಸ್ತೀನಿ ರೆಸಿಪೀಸ್ ಎಲ್ಲ. ಆಲ್ಮೋಸ್ಟ್ ನಾನು ಹೀಗೆ ಈಗ ರಾಗಿ ವೀಡಿಯೋಸ್ ಮಾಡ್ತಾ ಇರೋದು. ನೆಕ್ಸ್ಟ್ ನಾನು ಮನೆ ಚೇಂಜ್ ಮಾಡಿದ್ಮೇಲೆ ನನ್ನ ಕಿಚನ್ ಮೇಕವರ್ ಮಾಡಿಕೊಂಡು ನಾನು ನಿಮಗೆ ಡೀಟೇಲ್ಡಾಗಿ ನನ್ನ ಫುಡ್ ಯಾವ ಥರ ರೆಸಿಪೀಸ್ ಮಾಡ್ತೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ನೋಡಿ ನನ್ನ ಕಂದ ಯಾವಾಗಲೂ ಅವ್ರ ಅಪ್ಪಾಜಿಗೆ ಅವರೇ ಕೊಡಬೇಕು ಊಟ. ಬೈ ಚಾನ್ಸ್ ನಾನೇನ ಕೊಟ್ಬಿಟ್ರೆ ಫುಲ್ಲು ಕಿರ್ಚಾಡಿ ಅರ್ಚಾಡಿ ಹತ್ಕೊಂಡ್ಬಿಡ್ತಾರೆ. ಓಕೆ ಅಂತ ಅದಕ್ಕೆ ಅವ್ರ ಕೈಯಲ್ಲೇ ಕೊಟ್ಬಿಡ್ತೀವಿ. ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಆಟ ಆಡೋದೆಲ್ಲ ಅಲ್ಲಿತ್ತು. ಫಸ್ಟ್ ಸ್ಟಾರ್ಟಪ್ ನೋಡಿ ಎಷ್ಟು ಸೈಲೆಂಟಾಗಿ ನೋಡ್ಕೊತಾ ಇದ್ದಾಳೆ ಎಲ್ಲ ಥಿಂಗ್ಸ್ನ. ಅದರೊಳಗಡೆ ಬಿಟ್ಟೆ ನಾನು ನೋಡೋಣ ಏನು ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅವಳು 1 ಇಯರ್ ಬರ್ತ್ಡೇನ ನಾನು ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ದೆ. ಅವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ನಾನು 1 ಇಯರ್ 5 ಮಂತ್ಸ್ 4 ಮಂತ್ಸ್ ಓಲ್ಡ್ ಬೇಬಿ ಇದ್ದಾಗ ಕರ್ಕೊಂಡೋಗಿದ್ದೆ. ಆಲ್ರೆಡಿ ಈಗ 6 ಮಂತ್ಸು. ಇದು ವೀಡಿಯೋಸ್ ಇತ್ತಲ್ಲ ಅಂತ ಹೇಳಿ ಇದೇ ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಇಷ್ಟು ನೀಟಾಗಿ ಸೈಲೆಂಟಾಗಿ ಸ್ಟಾರ್ಟಪ್ಪಲ್ಲಿ ಈ ಥರ ಮಾಡಿದ್ರು ನೋಡಿ. ಬಾಲ್ ಎಲ್ಲ ಮನೇಲಿರೋದ್ರಿಂದ ಬೇಗ ಗೊತ್ತಿರೋ ಥಿಂಗ್ಸ್ನ ಬೇಗ ಐಡೆಂಟಿಫೈ ಮಾಡ್ತಾರೆ. ನೋಡಿ ಚೆಕ್ ಮಾಡ್ತಾಯಿದ್ದಾರೆ ಎಲ್ಲೆಲ್ಲಿ ಹೇಗೆ ಆಡಬೇಕು ಏನೇನು ಅಂತ ಹೇಳಿ ನನ್ನ ಹತ್ರ ಬಂದು ತೋರಿಸ್ಕೊಂಡು ಆಡ್ತಾಯಿದ್ದಾರೆ. ನೆಕ್ಸ್ಟ್ ನೋಡಿ ಹೇಗೆಲ್ಲ ಮಾಡ್ತಾರೆ ಅಂತ. ಹೇಗೆಲ್ಲ ಮಾಡ್ತಾರೆ ನೋಡಿ, ಎಷ್ಟು ಬೇಗ ಆಟ ಆಡ್ತಾರೆ, ಎಷ್ಟು ಜೋಶು, ಎಷ್ಟು ಖುಷಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಸಿಕ್ಕಾಪಟ್ಟೆ ಖುಷಿಪಟ್ಟರು. ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ಈ ಥರ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕು, ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಿಸ್ಬೇಕು. ಅವ್ರಿಗೂ ಮೈಂಡ್ ಎಲ್ಲ ಚೇಂಜ್ ಆಗುತ್ತೆ, ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ನೋಡಿ ನೀವು ವಿಡಿಯೋ ಫುಲ್ ನೋಡಿ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ, ಎಷ್ಟು ಇಷ್ಟಪಟ್ಟರು ಅಂತೆಲ್ಲ ಗೊತ್ತಾಗುತ್ತೆ. ಓಕೆ, ನನ್ನ ಮಗಳು ಸಿಕ್ಕಾಪಟ್ಟೆ ಇಷ್ಟಪಟ್ರಲ್ವ, ಅದಕ್ಕೆ ನನಗೂ ತುಂಬ ಖುಷಿ ಆಯಿತು. ಮಕ್ಕಳು ಈ ಥರ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ರೆ ಎಲ್ಲ ಅಮ್ಮಂದ್ರಿಗೂ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ನನಗೆಲ್ಲ ಟಾರ್ಚರ್ ಮಾಡೋದು, ಇರಿಟೇಷನ್ ಮಾಡೋದೆಲ್ಲ ಯಾವತ್ತೂ ಮಾಡಿಲ್ಲ, ಇವತ್ತವರೆಗೂ ಮಾಡಿಲ್ಲ. ಹುಟ್ಟಿದಾಗ್ಲಿಂದನೂ ತುಂಬ ಕ್ಯೂಟಾಗಿ ಎಲ್ಲನೂ ಹೇಳ್ತಾರೆ. ಇವಾಗಲೇ ಆಲ್ಮೋಸ್ಟ್ ಎಲ್ಲ ಮಾತಾಡ್ತಾರೆ, ಎಲ್ಲ ಅರ್ಥ ಆಗೋ ಥರನೇ ಹೇಳ್ತಾರೆ ಒಂದೊಂದು ವರ್ಡು. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅವ್ರು ಯಾವ ಥರ ಮಾತಾಡ್ತಾರೆ ಅಂತೆಲ್ಲ ಡೈರೆಕ್ಟ್ ರಾ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಅಲ್ಲಿ ಎಷ್ಟು ಐಟಮ್ಸ್ ಇದ್ದಾವೆ ಎಲ್ಲದ್ರ ಮೇಲೆ ಆಟ ಆಡ್ತಾರೆ, ಎಲ್ಲ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಹೋಟೆಲ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ಲು ಗ್ರೀನರಿ ಥೀಮಲ್ಲಿ ಮಾಡಿದ್ದಾರೆ. ಎಲ್ಲಾದರೂ ಹೊರಗಡೆ ಹೋಗಿ ನಾವು ಊಟ ಮಾಡ್ತಾಯಿದ್ದೀವೇನೋ ಅಂತ ಅಂದ್ಕೋಬೇಕು. ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿದೆ. ನಾನೆಲ್ಲ ಆಲ್ಮೋಸ್ಟ್ ಒಂದು 50% ಖರ್ಚು ಮಾಡಿದ್ದೀನಿ, 50% ಮಾಡಿಲ್ಲ. ನಾವು ಇದು ಸೆಕೆಂಡ್ ಟೈಮ್ ಹೋಗಿದ್ದಿದ್ದು ನಾವಲ್ವಾ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಆಟ ಆಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಫುಲ್ಲು ಹೋಟೆಲ್ ಅಂತೂ ಫುಲ್ಲು ಗಿಡಾಗಿ ಬೆಳೆಸ್ಬಿಟ್ಟಿದ್ದಾರೆ. ನಾವು ಇದೆಲ್ಲ ನಮ್ಮೂರ ಕಡೆ ಎಲ್ಲ ಒಳ್ಳೆ ಇತ್ತು. ಎಲ್ಲಪ್ಪ ಈ ಕಾಡು ಕಡೆ ಎಲ್ಲ ಇರುತ್ತಲ್ಲ ಆ ಥರ ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ರು. ಮಧ್ಯ ಮಾತ್ರ ಇಟ್ಟಿದ್ರು. ನೋಡೋಕೆ ತುಂಬ ಚೆನ್ನಾಗಿತ್ತು. ನೋಡಿ ನನ್ನ ಮಗಳು ನಾನು ಹಿಡ್ಕೊಂಡ್ಬಿಡ್ತೀನಿ ಅಂತ ಓಡೋದು. ನೆಕ್ಸ್ಟು ಕೆಳಗಡೆ ಕರ್ಕೊಂಡ್ಬಂದೆ. ಎಲ್ಲ ಕಡೆ ನೋಡಿ ಓಪನ್ ಮಾಡೋದು ನೋಡಿ. ಯಾರು ಬೇಕು? ತುಂಬ ಖುಷಿ ಆಗುತ್ತಲ್ಲ ಮಕ್ಳು ಈ ಥರ ಎಲ್ಲ ಬೇಗ ಏಜ್ಗೂ ಮೀರಿದಾಗೆ ಬಿಹೇವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನ ಮಗಳು ಆಲ್ಮೋಸ್ಟ್ ಹಾಗೆ ಮಾಡ್ತಾಳೆ. ಇವಾಗಲೇ ಲಿಫ್ಟಲ್ಲಿ ಹೋಗೋದು ಎಲ್ಲ ಗೊತ್ತು ನೋಡಿ. ತುಂಬ ಒಂದು ಸಲ ಏನಾದರೂ ತೋರಿಸಿದ್ರೆ ನೆಕ್ಸ್ಟ್ ಅದನ್ನು ನಮಗೆ ರಿಟರ್ನ್ ಹೇಳ್ತಾರೆ. ಲಿಫ್ಟು ಹೋಗೋಣ ಬನ್ನಿ ಅಂತ ನನಗೆ ಕರೆಯೋದು ನೋಡಿ. ಹೋಗ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈಗ ಪಬ್ಲಿಕ್ ಥರ ಕೂತ್ಕೊಂಡು, ಇದು ಸ್ಪೆಷಲ್ ಅಲ್ಲ, ಪಬ್ಲಿಕ್ ಥರ ಕೂತ್ಕೊಂಡು ಅಲ್ಲಿ ಡಿನ್ನರ್ ಮಾಡ್ತಾಯಿದ್ರಿ ಎಲ್ಲ. ಸ್ಪೆಷಲ್ ರೂಮ್ ತೊಗೊಂಡು ಅಲ್ಲಿ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ.
ಹೋಗ್ತಾಯಿದ್ದೀನಿ. ಅವರು ಸಹ ನೋಡಿ ಎಷ್ಟು ಫಿಶಸ್ ಅಂತೂ ಯಪ್ಪ ಎಷ್ಟು ದೊಡ್ಡವಿದ್ವು, ಎಷ್ಟೊಂದು ಇದ್ವು ಗೊತ್ತಾ. ತುಂಬ ಚಿಕ್ಕ ಜಾಗದಲ್ಲಿ ಎಷ್ಟೊಂದು ದೊಡ್ಡ ಫಿಶಸ್ ಇದ್ವು. ನನ್ನ ಮಗಳಿಗೆ ಫಸ್ಟೇ ಫಿಶಸ್ ಅಂದರೆ ಫುಲ್ಲು ಜಾಸ್ತಿ ಇಷ್ಟ. ಎಲ್ಲ ನೋಡಿದ್ರು ಫಿಶಿ ಅಂತ ಬಂದು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ತೋರಿಸಿದ್ಮೇಲಂತೂ ಫುಲ್ ಖುಷಿ ಆಗಿಬಿಟ್ರು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ 1 ಅವರ್ ಬರಲೇ ಇಲ್ಲ ನೋಡಿಕೊಂಡು. ನಾನು ಅಷ್ಟು ಕ್ಯಾಪ್ಚರ್ ಮಾಡಿಲ್ಲ. ನೋಡಿ ಎಲ್ಲ ಕಡೆ ಹೋಗೋದು ನೋಡ್ಸೋದು. ಆರೆಂಜ್ ಕಲರ್ ಫಿಶಿ, ಬ್ಲ್ಯಾಕ್ ಕಲರ್ ಫಿಶಿ ಅಂತೆಲ್ಲ ಹೇಳ್ತಿದ್ರು. ಹಾಗೆ ಸ್ವಲ್ಪ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡೆ ನಾನು. ಇಲ್ಲಿ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗಳದು ನಂದು. ನೋಡಿ ಇದು ಬೇರೆ ಥೀಮು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಷ್ಟೇ ಪ್ಲೇಸಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಫಿಶಸ್ ಎಲ್ಲ ನಾವು ಮನೆಯಲ್ಲ ಬೊಂಬೆಗೆ ಜೀವ ತಂದು ಆ ಬ್ರಹ್ಮನು ನನಗೆಂದು ಭೂಮಿಗೆ ತಂದನು ನಿನ್ನನ್ನು. ನೋಡಿ ಫಸ್ಟ್ ಇಯರ್ ಬರ್ತ್ಡೇಗೆ ನಾವು ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಆವಾಗ ಯಾವ ಥರ ಇದ್ದರು ಬಿಫೋರ್ ನೋಡಿದ್ರಲ್ಲ, ಆವಾಗ ವೀಡಿಯೋಸಲ್ಲಿ ಯಾವ ಥರ ಇದ್ದಾರೆ, ಓಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಇನ್ನೂ ಇದಕ್ಕಿಂತ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ನೋಡಿ. ಇಲ್ಲಿ ಯಾವಾಗ ಯಾವ ಥರ ಎಷ್ಟು ಕ್ಯೂಟಾಗಿದ್ದಾರೆ. ನನ್ನ ಮಗಳು 1 ಇಯರಲ್ಲಿದ್ದಾಗ ನನ್ನ ಮಗಳು ರಾಜ್ಕುಮಾರಿ ತುಂಬ ಕ್ಯೂಟು, ತುಂಬ ಕ್ಲೆವರ್ ಗರ್ಲು. ನೋಡ್ಕೊ ಬನ್ನಿ ವಿಡಿಯೋಸ್ ಎಲ್ಲ ಯಾವ ಥರ ಆಟ ಆಡಿದ್ದಾರೆ ಅಂತೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಬಿಫೋರ್ ವಿಡಿಯೋದಲ್ಲಿ ಫಿಶಸ್ ಇರೋದು ಒಳಗಡೆ ಇರೋದೆಲ್ಲ ಕ್ಯಾಪ್ಚರ್ ಮಾಡಿದೆ. ಇದನ್ನು ಆಟ ಆಡೋ ಹತ್ರ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. 1 ಇಯರ್ ಇದ್ದಾಗಲೇ ನನ್ನ ಮಗಳು ಯಾವ ಥರ ಎಲ್ಲ ಆಟ ಆಡ್ತಿದ್ದಾಳೆ, ಬಾಲ್ ತಂದು ನನಗೆ ಕೊಡ್ತಿದ್ದಾಳೆ ಎಲ್ಲ ನೋಡ್ಕೊಬನ್ನಿ.
ನಿಧಾನ ಬಾ ಅಮ್ಮ. ಈಗ ಚಿನ್ನ ಇಲ್ಲಿ ಓಹೋ ಈಗ ಮಗನೇ ಏ ಕಳ ಕಳ. No. ಓಕೆ ಸ್ನಾಕ್ಸ್ ಸ್ವಲ್ಪ ಅಂತ ಗೋಬಿ ತಿಂದ್ಕೊಂಡೆ ಮತ್ತೆ ಆಟ ಆಡೋದು ಬಿಡಲಿಲ್ಲ, ಆಟ ಆಡ್ತಾನೆ ಇದ್ದಾರೆ. ನನ್ನ ಮಗಳ ಬರ್ಡೇನ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ನೋಡಿ, ಈ ಥರ ಮಾಡಿದ್ವಿ.